ಇದು ಗೋಡಂಬಿ ಗಿಡ. ಇದರಲ್ಲಿ ಗೋಡಂಬಿ ಅಂದರೆ ಇದು ಗೋಡಂಬಿ ಬರುತ್ತೆ, ಇದ್ರ ಮೇಲ್ಗಡೆ ಹಣ್ಣಾಗುತ್ತೆ. ಈಗ ಹಣ್ಣಲ್ಲಿ ಅದು ಸಹಿತ ಏನು ವೇಸ್ಟ್ ಏನಾಗಲ್ಲ. ಆಮೇಲೆ ವೈನ್ ಮಾಡ್ಬೋದು. ಇದರಲ್ಲಿ ವೈನು ಸಖತ್ತು ಭಾರಿ ಟೇಸ್ಟಾಗಿರುತ್ತೆ. ಬರೀ ಮಲೆನಾಡಲ್ಲಿ ಮಾತ್ರ ವೈನ್ ಮಾಡ್ಕೊಂಡು ಕುಡಿತಾರೆ. ನಮ್ಮ ರೈತರಿಗೂ ಇದು ಸುಮ್ಮನೆ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಇದು ಗೋಡಂಬಿನ ಕಿತ್ತಿ ಹಣ್ಣನ್ನು ಸುಮ್ಮನೆ ವೇಸ್ಟ್ ಮಾಡ್ತಾರೆ. ಆ ಹಣ್ಣಿಂದ ವೈನ್ ಮಾಡ್ಬೋದು. ವೈನ್ ಮಾಡೋ ವಿಧಾನ ಮತ್ತೆ ಒಂದು ಸರಿ ಬೇಕು ಅಂದರೆ ಹೇಳ್ತೀನಿ. ಹಾಯ್ ಹಲೋ ನಮಸ್ತೆ. ನಮ್ಮೂರ ಟಿವಿ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ರೈತ ಬಾಂಧವರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ಪ್ರಿಯ ವೀಕ್ಷಕರೇ, ನಾನಿವತ್ತು ಒಬ್ಬರು ವಿಶೇಷ ಯುವ ರೈತರ ಪರಿಚಯವನ್ನು ಮಾಡಿಕೊಡೋದಕ್ಕೆ ಬಂದಿದ್ದೇನೆ. ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಒಂದು ಸೂಕ್ತ ಉದಾಹರಣೆಯಾಗಿ ಇವತ್ತಿನ ಯುವಕರಿಗೆ ಮಾದರಿಯಾಗಿರುವಂತಹ ಒಬ್ಬ ರೈತರ ಸಂದರ್ಶನವನ್ನು ಮಾಡೋದಕ್ಕೆ ಬಂದಿದ್ದೇನೆ. ಮಿಶ್ರ ಬೆಳೆ ಜೊತೆಗೆ ಮುತ್ತು ಕೃಷಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಹೌದು, ನನಗೂ ಮೊದಲನೇ ಬಾರಿ ಕೇಳಿದಾಗ ಯಾವ ರೀತಿ ಮಾಡೋದು ಅನ್ನೋ ಕುತೂಹಲ ನನಗೂ ಕೂಡ ಇದೆ. ಹಾಗಾಗಿ ನನ್ನ ಕುತೂಹಲದ ಜೊತೆಗೆ ನಿಮಗೂ ಕೂಡ ಕೃಷಿ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಮುತ್ತು ಕೃಷಿಯಿಂದ ಸಕ್ಸಸ್ ಆಗೋದು ಹೇಗೆ ಅನ್ನೋದರ ಮಾಹಿತಿಯನ್ನು ತಿಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಿಶ್ರ ಕೃಷಿ, ಮುತ್ತು ಕೃಷಿ ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ನಾನಿವತ್ತು ರೈತರ ತೋಟಕ್ಕೆ ಬಂದಿದ್ದೇನೆ. ಬನ್ನಿ ಅವರ ಪರಿಚಯವನ್ನು ಮಾಡ್ಕೊಳ್ಳೋಣ. ಮಿಶ್ರ ಕೃಷಿ ಬಗ್ಗೆ ತಿಳ್ಕೊಳ್ಳೋಣ, ಮುತ್ತು ಕೃಷಿ ಬಗ್ಗೆ ತಿಳ್ಕೊಳ್ಳೋಣ. ಆದಾಯ ಹೇಗಿದೆ, ಯಾವ ರೀತಿ ಆದಾಯವನ್ನು ಪಡ್ಕೋಬೋದು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಈ ಒಂದು ವಿಡಿಯೋ ತಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ನಾನಿವತ್ತು ಮಿಶ್ರ ಕೃಷಿ, ಮುತ್ತು ಕೃಷಿ ಎರಡರ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೇನೆ. ಮೇಡಮ್, ನನ್ನ ಹೆಸರು ಲಕ್ಷ್ಮಣ ಉರ್ಫ್ ಆನಂದ್. ಅಣತ್ನಳ್ಳಿ ಗ್ರಾಮ, ಬೆಳ್ಳೂರು ಹೋಬಳಿ, ನಾಗಮಂಗಲ ತಾಲೂಕು, ಮಂಡ್ಯ ಡಿಸ್ಟಿಕ್. ನಾನು ನಮ್ಮ ತಂದೆಯವರು ಕಾಲದಿಂದನೂ ರೈತರು ವ್ಯವಸಾಯನೇ ಮಾಡ್ಕೊಂಬರ್ತಾಯಿದ್ರು. ನಾನು ಅವರ ವೃತ್ತಿನೇ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀನಿ. ಅವರು ಬರೀ ತೆಂಗು ಮತ್ತು ರಾಗಿ ಇವೆರಡು ಅವಲಂಬನೆ ಅಂತಲೇ ಮಾಡ್ಕೊಂಡಿದ್ರು. ನಾವು ವಿಭಿನ್ನವಾಗಿ ಬೆಳೆದು ಒಂದೇ ಆದಾಯ ಆಗಲ್ಲ ಅಂದ್ಬಿಟ್ಟು ಸಮಗ್ರ ಕೃಷಿ ಒಂದು ಮಾಡ್ತಾಯಿದ್ವಿ. ಒಂದು ಬೆಳೆ ಇದ್ದರೆ ಇನ್ನೊಂದು ಒಂದು ವರ್ಷದ ಆದಾಯ ಇದ್ದರೆ ಒಂದು ಮಂತ್ಲಿ ಆದಾಯ ಇರಬೇಕು. ಮತ್ತು 6 ತಿಂಗಳಿಗೂ ಮಧ್ಯೆ ಬರೋ ಥರ ಆದಾಯ ಇದ್ದರೆ ಇವತ್ತು ರೈತನಿಗೊಂದು ಆದಾಯ ಇರುತ್ತೆ. ಒಂದನ್ನೇ ನೆಮ್ಕೋಬಾರ್ದು. ಒಂದು ಸಮಗ್ರ ಕೃಷಿ ಮಾಡಿದರೆ ಒಂದು ಒಳ್ಳೆಯದು. ಈ ಸಮಗ್ರ ಕೃಷಿಲಿ ಏನೇನು ಮಾಡ್ತಾಯಿದ್ದೀವಪ್ಪ ಅಂದರೆ, ಮೇಜರಾಗಿ ನಮ್ಮದು ಬಂದು ತೆಂಗು ಇದೆ, ಕೊಬ್ಬರಿ ಮಾಡ್ತೀವಿ. ಆಮೇಲೆ ಅದು ಬಿಟ್ಟರೆ ಒಂದು ಸ್ವಲ್ಪ ಬಾಳೆ ಇದೆ, ಅಡಿಕೆ ಇದೆ. ತೆಂಗಿನ ತೋಟದೊಳಗಡೆ ಏಲಕ್ಕಿ ಹಾಕೊಂಡಿದ್ವಿ. ಏಲಕ್ಕಿ ಜೊತೆ ತೆಂಗಿನ ಮರಕ್ಕೆ ಮೆಣಸು ಹಾಕೊಂಡಿದ್ವಿ. ಇವೆಲ್ಲ ಇದೆ. ಆದ್ದರಿಂದ ಸಮಗ್ರ ಕೃಷಿಗಳು ಈ ಥರ ಹೋಗ್ತಾ ಇದೆ. ಮತ್ತು ಹಲಸಿದೆ, ನಿಂಬೆ ಇದೆ, ಹಲಸಿದೆ, ಸೀತಾಫಲ ಇದೆ, ರಾಮಫಲ ಇದೆ, ಬಾಳೆ ಇದೆ. ಸರ್, ಅಂದರೆ ವಾರ್ಷಿಕ ಆದಾಯ, ಮಾಸಿಕ ಆದಾಯ ಎರಡೂ ಕೂಡ ಹಾಕ್ಕೊಂಡಿದ್ದೀರಾ? ಇದೆ ಮೇಡಮ್. ಆದಾಯದ ಜೊತೆಗೆ ನೀವು ಅಂದರೆ ಮನೆಗೆ ಉಪಯೋಗಿಸುವಂತಹ ಹಣ್ಣಿನ ಗಿಡಗಳು ಹಲಸು ಮರ ಇದೆ, ಮಾವು ಇದೆ, ಮತ್ತು ಮೆಣಸು ಇದೆ. ಇದು ಏಲಕ್ಕಿ ಗಿಡ, ಹೂವು ಆಗ್ತಾ ಇರುತ್ತೆ ಈಗ. ಇದೆಲ್ಲ ಈಗ ಸ್ಟಾರ್ಟಿಂಗ್ ಹೂವು ಆಗ್ತಾ ಇರೋದು. ಇದು ಏಲಕ್ಕಿ, ಬಾಳೆ ಇದೆ, ಈಗ ಕೋಕ್ ಗಿಡ ಹಾಕ್ಕೊಂಡಿದ್ವಿ. ತೆಂಗಿನ ಮರ ಮಧ್ಯ ಕೋಕ್ ಗಿಡಗಳು ಸಹಿತ ಹಾಕ್ಕೊಂಡಿದ್ವಿ. ಇದು ತೆಂಗಿನ ಮರ ನೆರಳಲ್ಲಿ ಬರುತ್ತೆ. ಸರ್, ಈಗ ಯಾರೇ ಆದ್ರೂ ಆಗಲಿ ಯಾವುದೋ ಒಂದನ್ನೇ ಮಾತ್ರ ಒಂದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿರ್ತಾರೆ ಸರ್. ಅದು ಆಗಿರಬಾರ್ದು ಮೇಡಮ್. ಅದು ಆದಾಗ ಅದೊಂದೇ ಬೆಳೆ ಒಂದು ಲಾಸ್ ಆಯಿತು ಅಂದರೆ, ಇಲ್ಲ ಮಳೆ ಬರ್ಬೋದು, ಯಾವುದೇ ಒಂದು ಗಾಳಿ ಪಡ್ತಾ ಬರ್ಬೋದು, ಅದಕ್ಕೊಂದು ಲಾಸ್ ಆದಾಗ ಮನುಷ್ಯ ಆಗ ಲಾಸಲ್ಲಿ ಸುತ್ತಾಗ್ತಾನೆ. ಅದರಿಂದ ಯಾವುದಾದ್ರು ಒಂದು ಲಾಸ್ ಆದರೂ ಇನ್ನೊಂದು ಕಡೆ ಕೈ ಹಿಡಿಯುವಂಥ ಬೆಳೆಗಳು ಇದ್ದಾಗ ಒಂದು ಉಪಯೋಗ ಆಗುತ್ತೆ.
ಮತ್ತು ಅರಣ್ಯ ಇಲಾಖೆ ಇದೆ. ಅರಣ್ಯ ಇಲಾಖೆದು ತ್ಯಾಗದ ಮರ ಇದೆ, ಸಿಲ್ವರ್ ಇದೆ, ಯಾಬೇಬ್ ಇದೆ, ಅದು ಬಿಟ್ಟರೆ ರಕ್ತಚಂದನ ಇದೆ. ಇದು ಬಂದು ಮೆಣಸು, ಇದೆಲ್ಲ ಹಾರ್ವೆಸ್ಟ್ ಆಗಿದೆ. ಇದು ಹಾರ್ವೆಸ್ಟ್ ಆಗಿರೋ ಗಿಡಗಳು. ಇದು ಇದು ಒಂದು 7-8 ವರ್ಷ ಇದೆ. ಇದಕ್ಕೆ ಏನು ಅಂತ ಗೊತ್ತಿರಲಿಲ್ಲ, ಬಿಟ್ಟಿರಲಿಲ್ಲ. ಫಸ್ಟ್ ಟೈಮ್ ಕಾಯಿ ಬಿಡ್ತಾ ಇರೋದು. ಏನಕ್ಕೆ ಅಂತ ಗೊತ್ತಿರಲಿಲ್ಲ. ಇದಕ್ಕೆ ಯಾರು ಹೇಳಿದ್ರು, ಒಂದು ಪಂಚಲೋಹದ ಮಳೆ ಹೊಡೀರಿ ಅಂತ ಅಂದರು. ಪಂಚಲೋಹದ ಮಳೆ ಹೊಡೆದು ಒಂದು ನೆಕ್ಸ್ಟ್ ಮಂತು ಹೂವು ಆಯಿತು. ಅಲ್ಲಿವರೆಗೂ ಸ್ಟಾರ್ಟಿಂಗ್ ಒಂದೇ ಒಂದು ಸರಿ 3 ಗಿಡ ನೆಟ್ಟಾಗಿ ಬಿಟ್ಟಿತ್ತು ಅಷ್ಟೇ, 3 ಕಾಯಿನ. ಅದೇ ಆಯ್ತು, ಇನ್ನು ಕಾಯಿನೇ ಬಿಟ್ಟಿರಲಿಲ್ಲ. ಈ ಸರಿ ಪಂಚಲೋಹದ ಮಳೆ ಹೊಡಿ ಅಂದರು, ಹೊಡೆದ ಮೇಲೆ ಇದಿಷ್ಟು ಕಾಯಿ ಕಚ್ಚಿದೆ. ಎಲ್ಲ ರಕ್ಕೆಲ್ಲ ಇಳಿದು ತಗೊಂಡು ಎಲ್ಲ ಮುಟ್ಕೊಂಡು ಇಷ್ಟು ಕಾಯಿಗೆ. ಇನ್ನು ಕಾಯಿ ದಪ್ಪ ಆದಮೇಲೆ ಇನ್ನೂ ಹೆವಿ ಆಗುತ್ತೆ. ಇದು ಬಂದು ಮಸಾಲ ಗಿಡ. ಇದನ್ನು ಒಂದು ಎಲೆ ತಿಂದರೆ ಚಕ್ಕೆ, ಲವಂಗ ಮತ್ತು ಮೆಣಸು, ಇಷ್ಟು ಮರಾಠಿ ಮಗ್ಗು ಇಷ್ಟು ಬಾಯಿಗೆ ಹಾಕೋಷ್ಟು ಟೇಸ್ಟ್ ಇದೆ ಇದು. ಅಂದರೆ ಒಂದು ಬಿರಿಯಾನಿ ಫ್ಲೇವರ್ ಅಂತಲೇ ಹೇಳ್ಬೋದು ಈ ಗಿಡದ ಎಲೆನ, ಅಷ್ಟು ಟೇಸ್ಟ್ ಇದೆ ಇದರಲ್ಲಿ. ಇದು ಹೂವಾಗಿದೆ. ಇದು ಅಂದರೆ ಬೆಂಗಳೂರು ಕಡೆ ಇದಕ್ಕೆ ಒಳ್ಳೆ ಒಂದು ಬೇಡಿಕೆ ಇದೆ. ಒಂದು 10 ಎಲೆ ಹಾಕ್ಬಿಟ್ಟು ಒಂದು ಪ್ಯಾಕೆಟ್ ಮಾಡ್ತಾರೆ, 20 ರೂಪಾಯಿ ತಿನ್ನುತ್ತಾರೆ. ಇದನ್ನು ಮಾರ್ಕೆಟಿಂಗ್ ಮಾಡ್ತೀರಾ ಸರ್ ನೀವು? ಇದು ಮಾರ್ಕೆಟಿಂಗ್ ನಾವು ಮಾಡ್ತಾ ಇಲ್ಲ, ಅಂದರೆ ಓನ್ ಯೂಸ್ಗೆ ಮನೆಗೆ ಅಂತಲೇ ಹಾಕೊಂಡಿರೋದು. ಅಷ್ಟು ಟೇಸ್ಟ್ ಇದೆ ಇದು. ನೋಡಿ ಮೇಡಮ್, ಇದೊಂದು ಟೇಸ್ಟ್ ಮಾಡಿ ನೋಡಿ, ಯಾವ ಟೇಸ್ಟ್ ಇದೆ ನೀವೇ ಟೇಸ್ಟ್ ಅದು ತಿಂದು ನೋಡಿ. ಇದು ಗೋಡಂಬಿ ಗಿಡ. ಇದರಲ್ಲಿ ಗೋಡಂಬಿ ಅಂದರೆ ಇದು ಗೋಡಂಬಿ ಬರುತ್ತೆ, ಇದ್ರ ಮೇಲ್ಗಡೆ ಹಣ್ಣಾಗುತ್ತೆ. ಈಗ ಹಣ್ಣಲ್ಲಿ ಅದು ಸಹಿತ ಏನು ವೇಸ್ಟ್ ಏನಾಗಲ್ಲ. ಆಮೇಲೆ ವೈನ್ ಮಾಡ್ಬೋದು ಇದರಲ್ಲಿ. ವೈನು ಸಖತ್ತು ಭಾರಿ ಟೇಸ್ಟಾಗಿರುತ್ತೆ. ಬರೀ ಮಲೆನಾಡಲ್ಲಿ ಮಾತ್ರ ವೈನ್ ಮಾಡ್ಕೊಂಡು ಕುಡಿತಾರೆ. ನಮ್ಮ ರೈತರಿಗೂ ಇದು ಸುಮ್ಮನೆ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಇದು ಗೋಡಂಬಿನ ಕಿತ್ತಿ ಹಣ್ಣನ್ನು ಸುಮ್ಮನೆ ವೇಸ್ಟ್ ಮಾಡ್ತಾರೆ. ಆ ಹಣ್ಣಿಂದ ವೈನ್ ಮಾಡ್ಬೋದು. ವೈನ್ ಮಾಡೋ ವಿಧಾನ ಮತ್ತೆ ಒಂದು ಸರಿ ಬೇಕು ಅಂದರೆ ಹೇಳ್ತೀನಿ. ವೈನ್ ಮಾಡೋ ವಿಧಾನ ಬಂದು ಭಾರಿ ಟೇಸ್ಟಾಗಿರುತ್ತೆ. ಅದನ್ನು ಸಣ್ಣದಾಗಿ ಕಟ್ ಮಾಡಿ, ಹಣ್ಣು ಬರುತ್ತಲ್ಲ, ರೆಡ್ ಬರುತ್ತೆ, ಒಂದು ಯೆಲ್ಲೋ ಕಲರ್, 2 ಕಲರ್ ಬರುತ್ತೆ. ಆ 2 ಕಲರಲ್ಲಿ ಹಣ್ಣನ್ನು ಸಣ್ಣಕ್ಕೆ ಕಟ್ ಮಾಡಿ ಒಂದು ಗಾಜಿನ ಬಾಟ್ಲಿಗೆ ತುಂಬಿಡಬೇಕು, ಇಲ್ಲ ಪಿಂಗಾಣಿ ಐಟಮ್ಗೆ ತುಂಬಿಡಬೇಕು. ಎಷ್ಟು ಪ್ರಮಾಣದಲ್ಲಿ ತುಂಬಿಡ್ತೀವಿ, ಆ 1 kg ಹಣ್ಣಿತ್ತು ಅಂದರೆ 1 kg ಸಕ್ಕರೆ ಹಾಕಬೇಕು. 1 kg ಸಕ್ಕರೆ ಹಾಕ್ದಾಗ ಅದನ್ನು 20 ದಿವಸ ಹಾಗೆ ಕೊಳಿಯಕ್ಕೆ ಬಿಡಬೇಕು. ಅದರೊಳಗಡೆ 1 ಇಡೀ 100 ಗ್ರಾಮು ಗೋಧಿ ಹಾಕಬೇಕು, 100 ಗ್ರಾಮ್ ಅಕ್ಕಿ ಹಾಕಬೇಕು. ಆಮೇಲೆ ನಮಗೆ ಫ್ಲೇವರ್ಗೆ ಏಲಕ್ಕಿ ಕಾಯಿ, ಒಂದು 5 ಏಲಕ್ಕಿ ಕಾಯಿ ಹಾಕ್ಬಿಟ್ಟು ಅದನ್ನು ಒಂದು ಬಾಕ್ಸಿಗೆ, ಪಿಂಗಾಣಿ ಆಗಲಿ ಇಲ್ಲ ಗಾಜಿನ ಬಾಟ್ಲಲ್ಲಿ ಹಾಕಿ ಮಡಗಿದರೆ 20 ದಿವಸ ಆದಮೇಲೆ ಡೈಲಿ 1 ರೌಂಡು ಅದನ್ನ ಒಂದು ಮರದ ಸ್ಟಿಕ್ಕಲ್ಲಿ ಸುತ್ತಿಸ್ತಾ ಬರಬೇಕು. ಅದನ್ನಾದ 20 ದಿವಸ ಆದಮೇಲೆ ಎಲ್ಲ ತೆಗೆದು ಒಂದು ಬಟ್ಟೆ, ಒಂದು ಸಿಲ್ವಾದ ಬಟ್ಟೆಯಲ್ಲಿ ಅದು ಹಿಂಡು ಮಡಿಕೊಂಡ್ರೆ ರಾ ಮೆಟೀರಿಯಲ್, ವೈನ್ ಇದು ಫ್ಲೂರ್ ಮನೆಗೆ ಜ್ಯೂಸ್ ಟೈಪಲ್ಲಿ ಆಗುತ್ತೆ, ತಯಾರು ಮಾಡ್ಕೋಬೋದು. ಅದು ನಮಗೆ ಯಾರೇ ಗೆಸ್ಟ್ಗಳು ಬಂದಾಗ ಅದನ್ನು ಒಂದು 100 ml ಜ್ಯೂಸ್ ಎತ್ಕೊಂಡು ಅದಕ್ಕೆ 1/2 ಲೀಟ್ರ್ ನೀರು ಮಿಕ್ಸ್ ಮಾಡಿದರೆ ಒಳ್ಳೆ ವೈನ್ ಒಂದು ರೆಡಿ ಆಗುತ್ತೆ ಮೇಡಮ್. ಇದರಿಂದ ಹಣ್ಣು ಸಹಿತ ಸುಮ್ಮನೆ ಎಲ್ಲರೂ ವೇಸ್ಟ್ ಮಾಡ್ತಾರೆ. ಈ ಹಣ್ಣಿಂದ ಭಾರಿ ಆಮೇಲೆ ಹೆಲ್ತ್ಗೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿದ್ರಾ? ಟ್ರೈ ಮಾಡಿದ್ದೀವಿ ಮೇಡಮ್, ಚೆನ್ನಾಗಿದೆ. ಈಗ ಸ್ಟಾರ್ಟಿಂಗ್ ಫಸ್ಟ್ ಸರ್ ಬಿಡ್ತಾ ಇರೋದು? ಇಲ್ಲ, ಇದಾಗಲೇ 3 ವರ್ಷದಿಂದ ಬಿಡ್ತಾ ಇದೆ ಮೇಡಮ್. ಬಜೆ ಅಂತ ಏನೇ ಈಗ ಮಕ್ಕಳಿಗೆ ಆರೋಗ್ಯ ಬರಲ್ಲ ಅಂದಾಗ ಮಕ್ಕಳಿಗೆ ಮೊದಲು ಇದನ್ನೇ ಯೂಸ್ ಮಾಡೋದು. ಇದನ್ನು ಬಜೆನ ತೇದು ಮಕ್ಕಳಿಗೆ ಒಂದು ಸ್ವಲ್ಪ ನೆಕ್ಸಿದ್ರೆ ಆರೋಗ್ಯ ಬರುತ್ತೆ, ಅಷ್ಟು ಟೇಸ್ಟ್ ಇದೆ ಇದು. ಕಿತ್ತಿ ತೋರಿಸ್ಬೋದು ಸರ್? ನಾವು ತಿಂದರೂ ನೋಡಿ, ಇದು ಅಷ್ಟು ಚೆನ್ನಾಗಿದೆ. ಇದನ್ನೇ ತಿನ್ನೋದು? ಅದನ್ನು ತಿನ್ಬೋದು. ಮತ್ತು ಗೆಡ್ಡೆ ಬರುತ್ತೆ, ಇದು ಗೆಡ್ಡೆಯಲ್ಲಿ ಶುಂಠಿ ಟೈಪಲ್ಲಿ ಬರುತ್ತೆ, ಅದನ್ನು ಮಕ್ಕಳಿಗೆ ತೇದು ಕೊಡ್ತಾರೆ, ದೊಡ್ಡವರು ತಿನ್ಬೋದು. ಇದು ಯಾವುದೇ ಹಸುವಾಗಲ್ಲ ಅಂದರೆ ಹಸುವಾಗುತ್ತೆ. ಗೆಡ್ಡೆ ಕರ್ಗೋಗಿರ್ಬೇಕು. ಎಷ್ಟು ದಪ್ಪ ಇರುತ್ತೆ ಸರ್ ಗೆಡ್ಡೆ? ಈ ಶುಂಠಿ ಗೆಡ್ಡೆ ಇರುತ್ತಲ್ಲ, ಇದು ಶುಂಠಿ ಥರ ಅರಿಶಿನ, ಇದೇನೇ ಗೆಡ್ಡೆ. ಗಮ್ಮಂತ ಇದೆಯಾ? ಏನಕ್ಕೆ ಯೂಸ್ ಮಾಡ್ತಾರೆ ನಾವು? ಹಸುವಾಗದಪ್ಪ ಎಲ್ಲ ಪ್ರಾಣಿ, ಮನುಷ್ಯ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ.
ಆರೋಗ್ಯ ಬರೆದಾಗ ಇದನ್ನು ಯೂಸ್ ಮಾಡೋದು. ಹಸುವಿಗೆ ಒಳ್ಳೆಯದು.